ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನ ಊಟದ ನಂತರ ಮಾತಾಡೋದು ಕೇಳುವುದು ಎರಡೂ ಸ್ವಲ್ಪ ಕಷ್ಟ. ಆದರೂ ಮೊದಲನೇದಾಗಿ ನಾನು ಈ ಸೌರಭದ ತಂಡದ ಎಲ್ಲ ಸದಸ್ಯರಿಗೂ ಇಂತಹ ಒಂದು ಬೆವರುಳಿಯುವಂತಹ ವಾತಾವರಣದಲ್ಲಿಯೂ ತಂಪಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ಭಟ್ಟರ ಪ್ರವಾಸ ಪಥದ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ನನಗೆ ತಿಳಿದಷ್ಟು ನಾನು ಮಾತಾಡ್ತೇನೆ. ಭಟ್ರು ಇದ್ದಾರಾ ಇಲ್ಲಿ? ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲ, ಅವರು ವಿದೇಶಕ್ಕೆ ಹೊಂಟ್ರು ತಿರುಗಾಟಕ್ಕೆ ಹೊಂಟ್ರು. ಅದಕ್ಕಾಗಿ ಇದಾರಾಳು ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ನಮ್ಮ ಕಣ್ಣು ಮುಂದಿರ್ತಾರೆ, ಎಷ್ಟೊತ್ತಿಗೆ ತಿರುಗಾಟಕ್ಕೆ ಹೋಗ್ತಾರೆ, ಎಷ್ಟೊತ್ತಿಗೆ ಪ್ರಯಾಣಕ್ಕೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಆ ಕಡೆ ಈ ಕಡೆ ಇಬ್ಬರು ಸದೃಢದಿರಿದ್ದೀರಿ. ಈ ಕಾರ್ಯಕ್ರಮ ಮುಗಿಯೋ ತನಕ ಸ್ವಲ್ಪ ಅವ್ರನ್ನಲ್ಲೇ ಇಟ್ಕೊಂಡಿರಿ, ಇಲ್ಲಾಂದ್ರೆ ಹೊಂಟ್ರು ಅವ್ರು. ಮತ್ತೆ ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ಆದರೆ ಇನ್ನು ಮುಂದೆ ಅದು ಸೀರಿಯಸ್ಸು ಆಗ್ಬೋದು. ನಾವು ಪ್ರವಾಸದಲ್ಲಿರುವಾಗ, ನಾನು ಭಟ್ರು ಪ್ರವಾಸದಲ್ಲಿರುವಾಗ ಕೆಲವೊಬ್ಬರದ್ದು ಫೋನ್ ಬರೋದು, ಭಟ್ರೆ ಇಂಥ ತಾರೀಕಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಅತಿಥಿಗಳಾಗಿ ಬರಬೇಕು ಅಂತ. ಒಂದು 10 ಸತಿ ಆದಮೇಲೆ ನಾನು ಹೇಳಿದೆ, ಭಟ್ರೆ ಇನ್ನು ಮುಂದೆ ಫೋನ್ ಬಂದರೆ ನನಗೆ ಕೊಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ಏನು ಹೇಳ್ತೀರಿ ಅಂತ ಕೇಳಿದ್ರು. ನಿಮ್ಮ ಕಾರ್ಯಕ್ರಮ ಖಂಡಿತ ಬರ್ತಾರೆ, ಆ ಕಾರ್ಯಕ್ರಮವನ್ನು ನೀವು ವಿದೇಶದಲ್ಲಿ ಇಟ್ಕೊಳ್ಳಿ ಅಂದರೆ ಖಂಡಿತ ಬರ್ತಾರೆ ಅವರು ಅಂತ. ಯಾವ ಕಾರಣಕ್ಕೂ ಅದನ್ನು ತಪ್ಪಿಸೋದಿಲ್ಲ ಅಂತ. ನಾವು ಸಾಕಷ್ಟು ಕಥೆಗಳನ್ನು ಕೇಳಿರ್ತೇವೆ. ದೆನ್ ಒನ್ಸ್ ದೇರ್ ವಾಸ್ ಅ ಕಿಂಗ್ ಹೂ ಕಾಂಕರ್ಡ್ ದಿ ವರ್ಲ್ಡ್, ಅಲೆಕ್ಸಾಂಡರ್ ದ ಗ್ರೇಟ್, ಹೀಗೆ. ಆದರೆ ವಿದೇಶದ ಪ್ರವಾಸದ ಮಟ್ಟಿಗೆ ನನಗೆ ನಾನು ಹೇಳೋದು ಅಂದರೆ, ವಿಶ್ವೇಶ್ವರ ಭಟ್ರು ಇಸ್ ದ ರಿಯಲ್ ಕಿಂಗ್. ಅಲೆಕ್ಸಾಂಡರ್ ಬಂದ, ಅವನು ದಂಡಯಾತ್ರೆ ಮಾಡದ, ಸಾಕಷ್ಟು ದೇಶಗಳನ್ನು ಕಾಂಕರ್ ಮಾಡಿಕೊಂಡ. ನೀವು ಪದಗಳನ್ನು ಗಮನಿಸಿ, ಅಲೆಕ್ಸಾಂಡರ್ಂದು ದಂಡಯಾತ್ರೆ ಅಂತ ಹೇಳ್ತಾರೆ. ಆದರೆ ಅವನು ಹೋಗುವಾಗ, ಅವನ ಕಾಫಿನಲ್ಲಿ ಅವನನ್ನು ಹಾಕುವಾಗ ಕೈ ಹೊರಗಿತ್ತಂತೆ, ಖಾಲಿ ಕೈಯಲ್ಲಿ ಹೋದ. ಅವನು ಯಾರಿಗೂ ಏನೂ ಕೊಡಲಿಲ್ಲ, ಈ ಜಗತ್ತಲ್ಲಿ ಎಲ್ಲವೂ ಶೂನ್ಯ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ. ಆದರೆ ಭಟ್ರ ಪ್ರತಿಯೊಂದು ವಿದೇಶ ಪ್ರವಾಸದಲ್ಲಿ ಯಾವುದೂ ಕೂಡ ದಂಡಯಾತ್ರೆ ಅಲ್ಲ. ದಂಡ ಅಂದರೆ ಏನು ಪ್ರಯೋಜನ ಇಲ್ಲದ್ದು ಅನ್ನೋಂಥನೂ ಒಂದು ಅರ್ಥ ಉಂಟು. ಅವರು ಯಾವುದೇ ದೇಶಕ್ಕೆ ಹೋಗಿ ಬಂದರೂ ಕೂಡ ಅಲ್ಲಿಯ ಸೂಕ್ಷ್ಮತೆಗಳನ್ನು ಗಮನಿಸಿ, ಅಲ್ಲಿಯ ರಸವತ್ತಾದಂತಹ ಸನ್ನಿವೇಶಗಳು ಅಥವಾ ಅಲ್ಲಿಯ ರಸವತ್ತಾದಂತಹ ಆ ದೇಶದ ವೈವಿಧ್ಯತೆ ಏನಿದೆ, ಅಲ್ಲಿಯ ಆಹಾರ ಏನು, ವಿಚಾರ ಏನು, ಇದೆಲ್ಲವನ್ನು ಇಲ್ಲಿರುವಂತಹ ಭಾರತದಲ್ಲಿರುವಂತಹ ಅಥವಾ ಕರ್ನಾಟಕದಲ್ಲಿರುವಂತಹ ಓದುಗರಿಗೆ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ನಿಜವಾಗಿ ಕಾಂಕರಿಂಗ್ ದ ವರ್ಲ್ಡ್ ಅಂದರೆ ಅದು ನನ್ನ ಲೆಕ್ಕದಲ್ಲಿ. ಯಾಕಂದರೆ ಯುದ್ಧ ಮಾಡಿ ಜಗತ್ತನ್ನು ಗೆಲ್ಲೋದು ಒಂದು, ಆ ಕಾಲ ಮುಗಿದೋಯ್ತು. ಈಗ ಅದರಿಂದ ಹಾನಿಯೇ ಬಿಟ್ಟರೆ ಮತ್ತೇನೂ ಇಲ್ಲ. ಇವರು ಒಂದು ದೇಶಕ್ಕೆ ಹೋಗಿ ಅದರ ಒಳ ಹೊರಗುಗಳನ್ನು ಅರಿತುಕೊಂಡು ಅದನ್ನು ತನ್ನೊಳಗೆ ಇಳಿಸಿಕೊಂಡು, ಅಂದರೆ ಆ ದೇಶವನ್ನು ಸಂಪೂರ್ಣವಾಗಿ ಅವರು ತನ್ನೊಳಗೆ ಆಹ್ವಾನ ಮಾಡ್ಕೋತಾರೆ. ಅದು ಒಂದು ದೇಶವನ್ನು, ಇವತ್ತಿನ ಕಾಲದಲ್ಲಿ ದೇಶವನ್ನು ಕಾಂಕ್ವರ್ ಮಾಡೋದು ಅಂದರೆ ಹಾಗೆ ಅಂತ. ನಮ್ಮಲ್ಲಿ ಭಾಳಷ್ಟು ಜನ ವಿದೇಶ ಪ್ರಯಾಣ ಅಂತ ಹೋಗ್ತೀವಿ. ಯೂಶ್ವಲಿ ನಾವು ಈ ಗೈಡೆಡ್ ಟೂರ್ ಅಥವಾ ಪ್ಯಾಕೇಜ್ ಟೂರ್ ಅಂತೇಳಿ ಹೋಗ್ತೀವಿ. ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಅವರವರ ವಯಸ್ಸಿಗೆ, ಅವರವರ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಅದು ಮಾಡೋದು ಸರಿ. ಆದರೆ ನಾನು ಭಟ್ರ ಜೊತೆಗೆ ಸುಮಾರು 17 ದೇಶಗಳಲ್ಲಿ ನಾವಿಬ್ಬರು ಓಡಾಡಿದ್ದೇವೆ. ಜೊತೆಗೆ ಮೋಹನ್ ಅವರಿದ್ದರು, ವೆಂಕಟೇಶ ಹೆಗಡೆ ಅವರಿದ್ದರು, ರಾಜು ವಡ್ಕಳ್ಳಿ ಅವರಿದ್ದಾರೆ. ಹೀಗೆ ತುಂಬ ಕಡೆಗಳಲ್ಲಿ ನಾವು ಓಡಾಡಿದ್ದೇವೆ. ನಾನು ಮತ್ತು ಭಟ್ರು 17 ದೇಶದಲ್ಲಿ 45,000 ಕಿಲೋಮೀಟರ್ ಕಾರ್ನಲ್ಲಿ ಓಡಾಡಿದ್ದೇವೆ. ಭಟ್ರು ಇವತ್ತೇನಾದರೂ 100ಕ್ಕಿಂತ ಹೆಚ್ಚು ದೇಶ, 104 ದೇಶ ಓಡಾಡಿದ್ದೇನೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಒಂದು 10 ದೇಶ ಅವರು ಅಂದರೆ ಮೊದಲನೇ ಬಾರಿ ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೇನೆ ಅನ್ನೋದ್ರೊಳಗೆ ನನ್ನ ದೊಡ್ಡಗಾರಿಕೆ ಅಥವಾ ಹೆಚ್ಚುತನ ಅಂತ ನಾನು ಹೇಳೋದಿಲ್ಲ. ಅವರು ನಾನು ಇಲ್ಲದೆ ಹೋದ್ರೂ ನೋಡ್ತಿದ್ರು. ನಾನು ಅದನ್ನು ಸ್ವಲ್ಪ ಮುಂಚೆ ಅವರಿಗೆ ತೋರಿಸಿದ್ದೇನೆ ಅಂತ ಸಮಾಧಾನ ನಂದು ಅಷ್ಟೇ. ಹಾಗಾಗಿ ಭಟ್ರ ಜೊತೆಗೆ ಪ್ರಯಾಣಕ್ಕೆ ಹೋಗುವುದು ಅಂದರೆ ನಮಗೆ ಯಾವತ್ತೂ ಸಂತೋಷದ ವಿಷಯ. ಈ ಕಾರ್ಯಕ್ರಮ ಅರೇಂಜ್ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿಯೂ ಕೂಡ ನಾನು ನೋಡ್ತಾ ಇದ್ದೆ ಯಾವ್ಯಾವ ದೇಶಕ್ಕೆ ಹೋಗಿದ್ದೇವೆ ಏನೇನೋ ಅಂತೇಳಿ. ಆ ಸಂದರ್ಭದಲ್ಲೂ ಅವ್ರು ಹೇಳಿದರು ಅಂತ, ಮೊನ್ನೆ ಈ ಕಾರ್ಯಕ್ರಮ ಮುಗಿಸಿ 27ನೇ ತಾರೀಕಿಗೆ ಎಲ್ಲರೂ ಹೊಂಟು ಬಿಡೋಣ ನಾವು ಅಂತ. ಯಾವುದು ನಿಮ್ಮ ಬ್ರುನೈಗೆ ಹೋಗೋಣ ಅಂತ ಹೇಳಿದರು. ಬ್ರುನೈ ಅಂದರೆ ಅದೊಂದು ಸಣ್ಣ ದೇಶ, ಬಹುಶಃ ನಮ್ಮಲ್ಲಿ ಎಷ್ಟೋ ಜನರಿಗೆ ಹೆಸರು ಕೇಳಿರ್ಲಿಕ್ಕಿಲ್ಲ. ಅಂಥ ಒಂದು ದೇಶಕ್ಕೆ, ಅಂಥ ಒಂದು ಜಾಗಕ್ಕೆ ಹೋಗುವಂತಹ ಒಂದು ಆಸಕ್ತಿ, ಅಭಿರುಚಿಯನ್ನು ಇಟ್ಕೊಂಡಂಥವರು ಭಟ್ರು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ದೇಶವನ್ನು ನೋಡೋದಕ್ಕಾಗಿ ಅಥವಾ ಒಂದು ಪ್ರದೇಶವನ್ನು ನೋಡೋದಕ್ಕಾಗಿ ಯಾವ್ಯಾವ ರೀತಿಯ ಆಸಕ್ತಿ. ಮೊದಲನೇದಾಗಿ ಇಂಥ ಒಂದು ದೇಶಕ್ಕೆ ಹೋಗಬೇಕು ಅನ್ನೋದು, ನೀವು ಭೂಪಟದಲ್ಲಿ ಹುಡುಕಬೇಕು ಬ್ರುನೈ ಎಲ್ಲಿದೆ ಅಂತ.
ನಾನು ಅವರ ಇತ್ತೀಚೆಗೆ ಒಂದು ಲಾವೋಸಿಗೆ ಹೋಗಿದ್ವಿ ನಾವು. ಬಹುಶಃ ಬಾಲ್ಯದ ದಿನಗಳಲ್ಲಿ ಕೇಳಿದ್ವಿ ನಾವು, ಕಾಂಬೋಡಿಯಾ ಲಾವೋಸ್ ಅನ್ನುವಂಥ ಒಂದು ದೇಶ ಇದೆ ಅಂತ ಶಾಲೆ ಹೋಗುವಾಗ. ಅಂಥ ಒಂದು ದೇಶಕ್ಕೂ ಕೂಡ ನಾವು ಹೋಗಿದ್ವಿ. ಹೇಗೆ ಅಂದರೆ, ಒಂದು ದಿವಸ ಇದ್ದಕ್ಕಿದ್ದಂಗೆ ಭಟ್ರು ಫೋನ್, ಭಾಳ ದಿವಸ ಆಯಿತು ಎಲ್ಲೂ ಹೋಗಿಲ್ಲ, ಹೋಗೋಣವನ್ರಿ ಅಂತ. ಭಟ್ರೆ ಲಾವೋಸಿಗೆ ಹೋಗೋಣ ಅಂತ ಕೇಳಿದೆ ನಾನು ಸುಮ್ಮನೆ. ಕಾಂಬೋಡಿಯಾ, ಲಾವೋಸ್, ದಕ್ಷಿಣ ಸುಡಾನ್ ಇದೆಲ್ಲ ಸ್ವಲ್ಪ ಹಿಂದುಳಿದ ದೇಶಗಳು ಅಂತ ನಾವು ಅಂದ್ಕೋತೀವಿ ಅಂತ. ಹೋಗೋಣ ಅಂತಂದರು. ವೀಸಾ ಏನೂ ಬೇಕಾಗಿರಲಿಲ್ಲ, ಇಮಿಡಿಯೇಟ್ಲಿ 2 ದಿವಸದಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೊಂಟ್ಬಿಟ್ವಿ. ಆದರೆ ಇಷ್ಟು ಅದ್ಭುತವಾದಂತಹ ದೇಶ ಅದು. ನಾನು ಲಾವೋಸಿಗಿಲ್ಲ ಅಂದರೆ ಹೋಗ್ತಿದ್ನೋ ಇಲ್ಲಿ ಹೋಗುತ್ತಿಲ್ಲ, ಭಟ್ರಿಂದಾಗಿ ಹೋದೆ. ಅಲ್ಲಿಯ ಅನುಭವಗಳಿದೆ, ಅದನ್ನು ಮುಂದೆ ನಾನು ಹಂಚ್ಕೋತೀನಿ ಸಾಧ್ಯ ಆದರೆ. ಅದು ಬೇರೆ ವಿಷಯ. ಆದರೆ ಒಂದು ದೇಶವನ್ನು ನೋಡಬೇಕು ಅಂದರೆ ಅದು ಪ್ರಸಿದ್ಧವಾಗಿ ಇದ್ದರೆ ಮಾತ್ರ ಅಂಥ ದೇಶಕ್ಕೆ ಮಾತ್ರ ಹೋಗಬೇಕು ಅಂತಲ್ಲ ಅಂತ, ಅದನ್ನು ನಮಗೆ ತೋರಿಸ್ಕೊಟ್ಟವರು ಭಟ್ರು. ಸಾಮಾನ್ಯವಾಗಿ ಎಲ್ಲರೂ ಹೋಗೋದು, ಈಗ ಫ್ರಾನ್ಸಿಗೆ ಹೋದರೆ ಐಫಲ್ ಟವರ್ ನೋಡ್ತಾರೆ, ಲಂಡನ್ನಿಗೆ ಹೋದರೆ ಬಿಗ್ ಬೆನ್ ನೋಡ್ತಾರೆ, ಹೀಗೆ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಕೊಂಡು ಬರ್ತಾರೆ. ಈ ಗೈಡೆಡ್ ಟೂರಲ್ಲಿ ಹೋದರೆ ಬೇರೆ ಏನೂ ಮಾಡಲಿಕ್ಕಾಗೋಲ್ಲ, ಅನಿವಾರ್ಯ. ಆದರೆ ಭಟ್ರ ಪ್ರವಾಸ ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ ಎದ್ದು ನಾವಂದರೆ ಯೂಶ್ವಲಿ ಏರ್ಪೋರ್ಟಿಗೆ ಹೋದ ತಕ್ಷಣ ಅಲ್ಲಿಂದನೇ ರೆಂಟ ಕಾರ್ ತೊಗೊಂಡು ಹೋಗ್ಬಿಡ್ತೇವೆ. ನಮಗೆ ಬೇಕಾದನ್ನು ನೋಡಿಕೊಂಡು, ನಮಗೆ ಎಲ್ಲಿ ಎಷ್ಟು ಸಮಯವನ್ನು ಕಳೆಯಬೇಕು ಅಂತ ಕಳ್ಕೊಂಡು, ಅಲ್ಲಿಂದ ಮುಂದೆ ಸಾಯಂಕಾಲ ನಾವು ಹೋಗುವಾಗ ಬಹುತೇಕವಾಗಿ ಸಾಯಂಕಾಲದ ಹೋಟೆಲ್ ರೂಮ್ ಬುಕ್ಕಿಂಗ್ ಆಗಿರೋದಿಲ್ಲ. ಸಾಯಂಕಾಲ 6 ಗಂಟೆಗೆ ನಾವು ಯಾವ ಪ್ರದೇಶದ ಹತ್ತಿರದಲ್ಲಿದ್ದೇವೆ, ಅಲ್ಲಿ ಹತ್ತಿರದಲ್ಲಿ ಯಾವ ಹೋಟೆಲ್ ಇದೆ ಅಂತ ನೋಡಿಕೊಂಡು ಅಲ್ಲಿ ನಾವು ರೂಮ್ ಬುಕ್ ಮಾಡಿಕೊಂಡು ಅಲ್ಲಿ ಉಳ್ಕೊಳ್ತೇವೆ. ಮತ್ತೆ ಮಾರನೇ ದಿವಸ ಹಾಗಂತ ನೋಡಬೇಕಾದದ್ದನ್ನು ಮಿಸ್ ಮಾಡೋದಿಲ್ಲ. ನೋಡಬಾರದನ್ನು ಸಾಕಷ್ಟನ್ನು ನಾವು ನೋಡಿದ್ದೇವೆ ಅಂತ. ಪ್ರದೇಶಗಳನ್ನಿರ್ಬೋದು, ಹಾಗೆಯೇ ಆಹಾರಗಳಲ್ಲಿಯೂ ಇರ್ಬೋದು. ನಾನು ಮುಂದೆ ಕೆಲವೊಂದು ಉದಾಹರಣೆಗಳ ಸಮೇತ ಹೇಳ್ತೇನೆ ಇದನ್ನು. ಹಾಗಾಗಿ ಸಾಮಾನ್ಯವಾಗಿ ಒಂದು ವಿದೇಶ ಪ್ರಯಾಣ ಆಗಲಿ ಅಥವಾ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಾಗ ಏನು ನೋಡ್ತಾರೋ ಅದನ್ನು ಇತ್ತೀಚೆಗೆ ನಾವು ಯೂಟ್ಯೂಬ್ಗಳಲ್ಲಿಯೂ ನೋಡ್ಬೋದು, ನಿಮಗೆ ಸಾಕಷ್ಟು ಟಿ ವಿಗಳಲ್ಲಿ ನೋಡ್ಬೋದು. ಯಾರು ತೋರಿಸೋದಿಲ್ವೋ ಅಂಥ ಜಾಗಗಳನ್ನು ನಾವು ನೋಡಿದ್ದು ಜಾಸ್ತಿ. ನಮ್ಮದು ಟ್ರಾವೆಲ್ ಇಟ್ ಸೆಲ್ಫ್ ಇಸ್ ಅ ಡೆಸ್ಟಿನೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಕಾರ್ ತೊಗೊಂಡು ಹೊರಟ್ರೆ, ನಾನು ಮತ್ತು ಭಟ್ರು ಲಂಡನ್ನಲ್ಲಿ 18 ದಿವಸ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ವಿ. ನೀವೆಲ್ಲ ಕೇಳಿರ್ಬೋದು, ನಾ ಡ್ರೈವರ ಹಾಡು ಕೇಳಿದ್ದೀರಲ್ಲ, ಮಲಗಿದ್ದೀರಾ? ಇಲ್ಲಲ್ಲ, ನಾ ಡ್ರೈವರ ಮುಂದೆ ಬೇಡ, ನಾ ಡ್ರೈವರ. ಆದರೆ ಭಟ್ರು ಅವರು ಯಾವಾಗಲೂ ಅವರೇ ಹೇಳೋದು, ನೀವು ಡ್ರೈವರು, ನಾನು ಕ್ಲೀನರು ಅಂತ. ನಾನು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ, ಯಾಕಂದರೆ ಅಂತಹ ಒಂದು ಎನ್ಸೈಕ್ಲೋಪೀಡಿಯಾವನ್ನು ಬದಿಗೆ ಕೂರಿಸ್ಕೊಂಡು ನಾನು ಕ್ಲೀನರ್ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಆದರೆ ಒಂದು ಕ್ಲೀನರ್ ಮಾಡುವಂತಹ ಎಲ್ಲ ಕೆಲಸವನ್ನು ಭಟ್ರು ಮಾಡ್ತಾರೆ. ಅದು ನನಗೆ ಅನುಭವ ಆದದ್ದು ಲಂಡನ್ನಲ್ಲಿ. ಅದು ಬಹುಶಃ ನಮ್ಮ 3ನೇ ಪ್ರವಾಸ. ಹೇಗೆ ಅಂದರೆ 18 ದಿವಸ ನಾವು ಜೊತೆಗಿದ್ವಿ. ನಾನು ಡ್ರೈವ್ ಮಾಡ್ತಾ ಇರೋದು, ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕತೆ ಹೇಳಬೇಕು, ವಿಷಯಗಳನ್ನು ಹೇಳಬೇಕು. 18 ದಿವಸ ನಿರಂತರವಾದಂತಹ ಮಾತು ಅವರದ್ದು. ಒಂದೇ ಒಂದು ಯಾರ ಬಗ್ಗೆಯ ಕೆಟ್ಟ ಮಾತಿಲ್ಲ, ಬೇಡದೆ ಹೋದಂತಹ ಗಾಸಿಪ್ ಇಲ್ಲ, ಒಬ್ಬರಿಗೆ ಕೆಡುಕು ಬಯಸುವಂಥದ್ದು, ಒಬ್ಬರಿಗೆ ಮೋಸ ಮಾಡುವಂಥದ್ದಿಲ್ಲ. ವಿಷಯ ಅವ್ರ ಹತ್ರ ಬೇಕಾದಷ್ಟಿದೆ. ಒಂದು ದಿವಸ ಪತ್ರಿಕೋದ್ಯಮದ ಬಗ್ಗೆ, ಇನ್ನೊಂದು ದಿವಸ ಸಿನಿಮಾದ ಬಗ್ಗೆ, ಇನ್ನೊಂದು ದಿವಸ ಪ್ರವಾಸದ ಬಗ್ಗೆ, ಇನ್ನೊಂದು ದಿವಸ ಯಾವುದೋ ಒಂದು ಮಹನೀಯರ ಬಗ್ಗೆ. ಬೆಳಗ್ಗಿಂದ ಸಾಯಂಕಾಲ ತನಕ ಅವರು ಮಾತಾಡ್ತಾರೆ. ಜೊತೆಗೆ ಒಂದು ಡ್ರೈವ್ ಮಾಡುವವನಿಗೆ ಏನು ಬೇಕೋ ಅದನ್ನು ಅಷ್ಟಷ್ಟು ಹೊತ್ತಿಗೆ ನಮ್ಮ ಕಾರಲ್ಲಿ ಏನೋ ಒಂದು ಸ್ವಲ್ಪ ತಿಂಡಿ ಗಿಂಡಿದ್ದು ಅದನ್ನು ಓಪನ್ ಮಾಡಿ ಕೊಡೋದು, ಭಾಳ ಹೊತ್ತಾಯಿತು ತಗೊಳ್ಳಿ ಅಂತ ಹೇಳೋದು, ಈ ಎಲ್ಲ ರೀತಿಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದಕ್ಕಿಂತ ವಿಶೇಷವಾದಂತಹ ಒಂದು ಸಂಗತಿ ಹೇಳಬೇಕು ಅಂದರೆ, ಈ ಸಂದರ್ಭದಲ್ಲಿ ನೆನಪಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾವು ಹೇಯೋನ್ ಮೇ ಅಂತ ಒಂದು ಊರಿಗೆ ಹೋಗಿದ್ವಿ. ಮಧ್ಯರಾತ್ರಿ ಸುಮಾರು 11 ಗಂಟೆ ಆಗಿಬಿಟ್ಟಿದ್ದು, ಗನಗೋರ ಕತ್ಲೆ. ಅಲ್ಲೆಲ್ಲ ನಾವು ಹೋದವಾಗ ಸಿಕ್ಕಾಪಟ್ಟೆ ಚಳಿ. ಮಧ್ಯಾಹ್ನ 4 ಗಂಟೆಗೆ, ಸಾಯಂಕಾಲ ಒಂದು ರಾತ್ರಿ 8-9 ಗಂಟೆ ಆದಷ್ಟು ಕತ್ಲೆ. ಒಂದು ಚಿಕ್ಕದಂತಹ ರಸ್ತೆ ಅದು ನಮಗೆ ರಾತ್ರಿ ಗೊತ್ತಾಗಲಿಲ್ಲ. GPS ಹಾಕ್ಕೊಂಡು ಹೋಗ್ತಾ ಇದ್ವಿ, ಹೋದ್ವಿ. ಮಾರನೇ ದಿವಸ ಬೆಳಗ್ಗೆ ವಾಪಸ್ ಹಿಂತಿರುಗಿ ಅಲ್ಲಿಂದ ಬರುವಾಗ ನೋಡ್ತೀವಿ, ಆ ಕಡೆ ಈ ಕಡೆ 2 ಬೇಲಿ ಇದೆ, ಮಧ್ಯದಲ್ಲಿ ಒಂದು ಕಾರ್ ಹೋಗುವಷ್ಟೇ ಜಾಗ. ಅಂತಲ್ಲಿ ಒಂದು ಮರ ಬಿದ್ದುಬಿಟ್ಟಿದೆ. ಈ ಗೂಗಲನ್ನು ನಂಬ್ಕೊಂಡ್ರೆ ಕೆಲವೊಮ್ಮೆ ಆಗುವಂತಹ ಪ್ರಾಬ್ಲಮ್ಗಳಿದೆ. ಭಾಳ ಇಕ್ಕಟ್ಟಾದಂತಹ ರಸ್ತೆ. ಅಲ್ಲೊಂದು ಮರ ಬಿಟ್ಬಿದೆ. ಭಾಳ ದೊಡ್ಡ ಮರ ಏನಲ್ಲ, ಒಂದು ಸಾಧಾರಣದಂತಹ ಮರ. ಯಾರಾದರೂ ಒಬ್ಬರು ಮಾತ್ರ ಬಾಗಿಲನ್ನು ತೆಗೆದು ಇಳಿದು ಆ ಮರವನ್ನು ತೆಗಿಬೇಕು, ಅಂದರೆ ಮಾತ್ರ ನಮ್ಮ ಕಾರು ಮುಂದೆ ಹೋಗ್ತದೆ ಅಂತ. ಈಗ ನಾನೇ ತೆಗೆದು ನಾನೇ ಮುಂದೆ ಹೋಗೋಕ್ಕಿಂತ, ಅವ್ರನ್ನ ಹೇಳೋದಕ್ಕಿಂತ ಮುಂಚೆ ಅವ್ರು ಬಾಗಿಲು ತಗೊಂಡು ಇಳಿದ್ಬಿಟ್ರು. ನಾನು ತೆಗಿತೇನೆ ಮರನ, ನೀವು ಡ್ರೈವ್ ಮಾಡಿ ಅಂತ. ಹೇಗೋ ಮಾಡಿ ಆ ಮರವನ್ನು ಸರಿಸಿ ಹೊರಟ್ವಿ. ಅದನ್ನು ಅವರು ರಸವತ್ತಾಗಿ ಬರೆದ್ರು, ಅದನ್ನು ಪತ್ರಿಕೆಯಲ್ಲಿ ಅವರ ಅಂಕಣದಲ್ಲಿ ಬರೆದ್ರು.
ಲಂಡನ್ನಲ್ಲಿ ನಾನು ಮರ ಎತ್ತು ಹಾಕಿದ್ದೆ, ಇಂಥದ್ದೊಂದು ಸನ್ನಿವೇಶ ಆಯಿತು ಅಂತ. ಈ ಭಟ್ರ ಕಾಲು ಎಳೆಯೋರು ಒಂದಿಷ್ಟು ಜನ ಇದ್ದಾರೆ. ನಿಮ್ದು ಅದ್ರದ್ದು ಫೋಟೋ ಎಲ್ಲಿದೆ, ವಿಡಿಯೋ ಎಲ್ಲಿದೆ, ಸುಳ್ಳು ಹೇಳ್ತೀರಿ, ಲಂಡನ್ನಲ್ಲೆಲ್ಲ ಮರ ಬೀಳುತ್ತಾ, ಲಂಡನ್ನಲ್ಲಿ ಮರ ಬಿದ್ದರೆ ನೀವೇ ಹಾಕ್ಬೇಕಾ, ಈ ರೀತಿಯಾದಂಥ. ಆ ಸಂದರ್ಭದಲ್ಲಿ ನಮಗೆ ಹೇಗಿತ್ತು ಅಂದರೆ, ಫೋಟೋ ಅಲ್ಲ, ಅಲ್ಲಿ ಒಂದೇ ಒಂದು ಮನುಷ್ಯ ಓಡಾಡ್ತಾ ಇರಲಿಲ್ಲ ಆ ಜಾಗದಲ್ಲಿ, ವಾಹನಗಳು ಬರ್ತಾ ಇರಲಿಲ್ಲ. ಎದುರಿಗಿಂದ ಏನಾದರೂ ವಾಹನ ಬಂದರೆ ಏನು ಮಾಡೋದು ಅಂತ ಆತಂಕದಲ್ಲಿ ನಾವಿದ್ವಿ. ಅದರ ಹೊರತಾಗಿ ರೆಂಟ ಕಾರ್ ಬೇರೆ, ಅದಕ್ಕೆ ಏನಾದರೂ ಸ್ಕ್ರ್ಯಾಚ್ ಆದರೆ ಏನು ಮಾಡೋದಪ್ಪ, ದಂಡ ಹೆಂಗೆ ತುಂಬೋದು, ಈ ರೀತಿಯಾದಂಥ ನಮ್ಮ ಆತಂಕದಲ್ಲಿದ್ವಿ. ಅದ್ರ ನಂತರ ಯಾವತ್ತೇ ಪ್ರವಾಸಕ್ಕೆ ಹೋದರೂ ನಾನು ಹೇಳ್ತಿದ್ದೆ ಅವರಿಗೆ, ಇದನ್ನೊಂದು ವಿಡಿಯೋ ಮಾಡ್ಕೊಳ್ಳಿ, ಫೋಟೋ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅಭಿಮಾನಿ ದೇವರುಗಳು ನಿಮ್ಮ ಕಾಲು ಎಳಿಲಿಕ್ಕೆ ತಯಾರಾಗಿರ್ತಾರೆ, ನೀವು ಹೇಳಿದ್ದನ್ನು ಸುಮ್ಮನೆ ನಂಬ್ತಾರೆ, ಆದರೂ ಕಾಲೆಳೆದು ನಂಬೋಣ ಅಂತ. ಅದನ್ನು ಅವರು ಲಾವೋಸ್ನಲ್ಲಿ ಮಾಡಿದರು. ನಾವು ಲಾವೋಸಿಗೆ ಹೋದವಾಗ ಅದೇ ರೀತಿಯ ಒಂದು ತುಂಬ ಸಂಕಷ್ಟದಲ್ಲಿ ಸಿಗಾಕ್ಕೊಂಡ್ವಿ. ಮಳೆ, ಧಾರಾಕಾರವಾಗಿ ಮಳೆ. ನಾವು ಬೆಳಗ್ಗೆ ಹೊರಟಿದ್ದೀವಿ, ಒಂದು 160 ಕಿಲೋಮೀಟರ್ ನಮಗೆ ಹೋಗಲಿಕ್ಕೆ 8 ಗಂಟೆ ಬೇಕಾಗಿತ್ತು. ಆ ರೀತಿಯ ರಸ್ತೆ ಮತ್ತು ಘಟ್ಟ. ನಿಮಗೆ ಅದನ್ನು ಏನು ಮಾತಿನಲ್ಲಿ ಹೇಳುವುದು ತುಂಬ ಕಷ್ಟ. ಅದನ್ನು ಮೇಲ್ಗಡೆಯಿಂದ ಮಳೆ ಸುರಿತಾ ಇದೆ, ಗುಡ್ಡ ಕುಸಿದು ನಮ್ಮ ಕಣ್ಣೆದುರಿಗೆ ಗುಡ್ಡ ಕುಸಿದು ಮಣ್ಣು ಬಳ್ಕೊಂಡು ಹೋಗ್ತಾ ಇದೆ. ದೊಡ್ಡ ದೊಡ್ಡ ಟ್ರೇಲರ್ಗಳೆಲ್ಲ ಜಾರಿ ಬರ್ತಾ ಇದ್ವು ರಸ್ತೆಯಲ್ಲಿ. ನಮ್ಮ ಕಾರ್ ಕೂಡ ಹಾಗೆ ಜಾರ್ಕೊಂಡು ಅಲ್ಲೇ ನಿಂತ್ಕೊಳ್ತು. ನಾವು ಮತ್ತೇನು ಸಣ್ಣ ಕಾರ್ ತೊಗೊಂಡು ಹೋಗಿರಲಿಲ್ಲ, ಟೊಯೋಟೋ ಫಾರ್ಚುನರೇ ತೊಗೊಂಡು ಹೋಗೋದು. ಅಂಥದ್ರಲ್ಲಿ ನಾವು ಸಿಕ್ಕಾಕ್ಕೊಂಡ್ವಿ. ಕತ್ಲೆ ಆಗೋಯಿತು. ಗಾಡಿಯಲ್ಲಿ ಪೆಟ್ರೋಲು ಒಂದು ಕ್ವಾರ್ಟರ್ ಟ್ಯಾಂಕಿನ್ಗಿಂತನೂ ಸ್ವಲ್ಪ ಕಡಿಮೆ ಇತ್ತು. ಏನು ಮಾಡೋದು ಅಂತ 1 ಗಂಟೆ ಕೂತ್ಕೊಂಡು ಮಾತಾಡಿದ್ವಿ. ಅವರು ಮನೆಗೆ ಫೋನ್ ಮಾಡಿದರು, ನಾನು ಇಂಡಿಯನ್ ಎಂಬಸಿಗೆ ಫೋನ್ ಮಾಡಿದೆ. ಇಂಡಿಯನ್ ಎಂಬಸಿಲ್ಲ, ರಾತ್ರಿ ಎಲ್ಲ ಯಾರು ತೆಗಿತಾರೆ. ಆದರೂ ಅಲ್ಲೇ ಕೂತ್ಕೊಂಡಿರುವಾಗ ಲಕ್ಕಿಲಿ ನಮಗೆ ಒಂದು JCB ಅವನು ಬಂದ. ಒಂದು 4-5 ಗಾಡಿಯವರೆಲ್ಲ ಇದ್ದರು ಅಲ್ಲಿ. JCB ಅವನೇನೋ ಆ ಮಣ್ಣು ತೆಗೆದುಹಾಕ್ಲಿಕ್ಕೆ ರಸ್ತೆಯಲ್ಲಿ ಬಂದವನು. ಅವನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಆ ರಾತ್ರಿಯಲ್ಲಿ ಅವನಿಗೆ ದುಡ್ಡು ಕೊಟ್ಟು ನಮ್ಮ ಗಾಡಿಯನ್ನು ಎಳ್ಕೊಂಡು ಹೋದ್ವಿ. ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ತನಕ ನಾವು ಟೋ ಮಾಡ್ಕೊಂಡು ಹೋದ್ವಿ. ಇದನ್ನು ವಿಡಿಯೋ ಮಾಡ್ಕೊಳ್ಳಿ ಅಂತ ನಾನು ಆವಾಗ ನೆನಪು ಮಾಡಿಕೊಟ್ಟೆ. ಯಾಕ್ರಿ ಅಂತ ಕೇಳಿದ್ರು. ಇಲ್ಲ ಮಾರ್ಯಾರೆ, ನಿಮಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ, ನಿಮ್ಮ ಹತ್ರ ಸಾಕ್ಷಿ ಕೇಳುವವರು, ನಮ್ಮ ಭಾರತದಲ್ಲಿ ಸಾಕ್ಷಿ ಕೇಳೋರು ಸ್ವಲ್ಪ ಜಾಸ್ತಿ ಇದ್ದಾರೆ, ನೀವು ಒಂದು ಮಾಡಿಟ್ಕೊಳ್ಳಿ ಅಂತಂದೆ. ನಮ್ಮ ಗ್ರಹಚಾರ ಹೆಂಗಿತ್ತು ಅಂದರೆ, ಅವತ್ತಂತೂ ರಾತ್ರಿ ಹೋಗ್ಬಿಟ್ವಿ ನಾವು. ಹಿಂತಿರುಗಿ ಬರಬೇಕಾದ್ರೆ ಬೇರೆ ರಸ್ತೆ ಇಲ್ಲ, ಅದೇ ದಾರಿಯಲ್ಲೇ ಬರ್ಬೇಕು ನಾವು. ಅದು ಹಗಲಿಗೆ ಬಂದು ನೋಡ್ತೀವಿ ನಾವು ಆ ರಾತ್ರಿಯ ಏನೋ ನಾವು ಮುಂಚಿನ ದಿವಸ ರಾತ್ರಿ ಏನು ಬಂದಿದ್ವಲ್ಲ, ಅದನ್ನು ನೋಡಿದರೆ ನಿಜವಾಗ್ಲೂ ಬೆಳ್ಳು ಮೂಲೆಯಲ್ಲಿ ನಡ್ಕ ಬರುವಂಗಿತ್ತು. ಅಷ್ಟು ಕಡಿದಾದಂತಹ ಘಟ್ಟ, ಅಷ್ಟು ಶಾರ್ಪ್ ಆದಂತಹ ಕರ್ವ್. ಹೇಗೋ ಮಾಡ್ಕೊಂಡು ಬಂದ್ವಿ. ಇದು ಇಂತಹ ಸಾಕಷ್ಟು ಅನುಭವಗಳಿದೆ. ಇದನ್ನು ನಾನು ಆಮೇಲೆ ಸಮೀಕರಿಸ್ತೇನೆ, ಈ ಸನ್ನಿವೇಶಗಳನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ. ಇದು ಒಂದು. ಇನ್ನೊಂದು, ನಾವು ಲಂಡನ್ ವಿಷಯ ಹೇಳ್ತಾ ಇದ್ದೆ ನಾನು. ಲಂಡನ್ನಿಗೆ ಹೋದಾಗ ಭಟ್ರು ಯಾವತ್ತು ಅಲ್ಲಿಯ ಊರನ್ನು ನೋಡೋದು, ಅಲ್ಲಿಯ ಆಹಾರವನ್ನು ಸೇರಿಸೋದು. ಅವರಿಗೆ ಪಿಜ್ಜಾ, ಬರ್ಗರ್ ಎಲ್ಲದೂ ಇಷ್ಟನೇ ಅವರಿಗೆ. ಅವ್ರು ನಮ್ಮ ಹವ್ಯಕರ ಊಟವನ್ನು ಮಾಡ್ತಾರೆ, ಭಾರತೀಯ ಪದ್ಧತಿಯ ಊಟ ಇಡ್ಲಿಯನ್ನು ತಿಂತಾರೆ, ಎಲ್ಲ ಹೌದು. ಹೊರಗಡೆ ಹೋದವಾಗ ಅಲ್ಲಿಯ ಲೋಕಲ್ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳೋರು. ನನ್ನ ಲೆಕ್ಕದಲ್ಲಿ ಒಂದು ಸರಿ ಯಾಕೆ ಗೊತ್ತಾ, ನಾವು ಭಾಳಷ್ಟು ಜನ ಪ್ರವಾಸಕ್ಕೆ ಹೋದವಾಗ ಹೊರಗಡೆ ಹೋಗಿ ಇಡ್ಲಿ ದೋಸೆ ಕೇಳ್ತೇವೆ. ಬೆಂಗಳೂರಿಗೆ ಬಂದ ತಕ್ಷಣ ಪಿಜ್ಜಾ ಹಟ್ ಎಲ್ಲಿದೆ, ಮೆಕ್ಡೊನಾಲ್ಡ್ ಎಲ್ಲಿದೆ, ಸ್ಟಾರ್ಬಕ್ಸ್ ಎಲ್ಲಿದೆ ಅಂತ ಹುಡುಕ್ತೇವೆ. ಇಟಲಿಗೆ ಹೋಗಿ ಇಡ್ಲಿ ದೋಸೆ ಕೇಳೋದಕ್ಕಿಂತ ಇಟಲಿಗೆ ಹೋಗಿ ಪಿಜ್ಜಾ ತಿನ್ನಬೇಕು ಅಂತ, ಪಾಸ್ತಾ ತಿನ್ನಬೇಕು. ನೀವು ಪ್ರಯತ್ನ ಮಾಡಿ, ಅದರಲ್ಲೂ ವೆಜಿಟೇರಿಯನ್ ಸಿಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಬೇರೆ ಇರುತ್ತೆ, ಅದನ್ನು ನೀವು ಟ್ರೈ ಮಾಡಿ. ಆದರೆ ಪ್ರಯತ್ನನೇ ಮಾಡದೆ ನೀವು ಪ್ರವಾಸ ಮುಗಿಸ್ಕೊಂಡು ಬಂದರೆ ಅದು ಅಪೂರ್ಣ. ನನ್ನ ಲೆಕ್ಕದಲ್ಲಿ ಆ ಪ್ರವಾಸ ಅಪೂರ್ಣ ಅಂತ. ಅದನ್ನು ಭಟ್ರು ಸಂಪೂರ್ಣ ಒಪ್ತಾರೆ. ನಾವು ಯಾವ್ಯಾವ ದೇಶಕ್ಕೆ ಹೋಗಿದ್ದೀವಿ, ಒಂದು ಸತಿ ಅಂತೂ ಆ ಕಜಕಿಸ್ತಾನಕ್ಕೆ ಹೋದ್ವಿ. ಅಲ್ಲಿಯ ವೆಜಿಟೇರಿಯನ್ ಡಿಶಿನ ಹೆಸರು ನಾವು ಜನ್ಮದಲ್ಲೇ ಕೇಳಲಿಲ್ಲ, ಈಗಲೂ ನೆನಪಿಲ್ಲ ನನಗೆ. ಆದರೆ ನಾವು ಪೂರ್ತಿ ಎಲ್ಲ ಹೊಸ ಹೊಸ ಆಹಾರವನ್ನು ಅಲ್ಲಿ ಟ್ರೈ ಮಾಡಿದ್ವಿ. ಲಾವೋಸಿಗೆ ಹೋದವಾಗ ಆಹಾರ ಅಷ್ಟು ನಮಗೆ ಚೆನ್ನಾಗಿರಲಿಲ್ಲ ಅಂತಲ್ಲ, ಆದರೆ ಹಣ್ಣುಗಳು ತುಂಬ ಚೆನ್ನಾಗಿದ್ವು ಅಲ್ಲಿ. ನಾವು 4 ದಿವಸ ಬರೀ ಇದು ಏನೋ ವಾಟರ್ ಮೆಲನ್, ನಿಮ್ಮ ಕಲ್ಲಂಗಡಿ ಹಣ್ಣು ಮತ್ತು ಚಕೋತ, ಇದರಲ್ಲೇ ಇದ್ವಿ ಅಂತ. ಈ ರೀತಿಯ ಹಣ್ಣುಗಳನ್ನು ತಿನ್ಕೊಂಡಿದ್ವಿ. ಅವ್ರು ಯಾವುದು ಸಿಗುತ್ತೋ ಅಲ್ಲಿ, ಯಾವುದು ಉತ್ತಮವಾಗಿ ಸಿಗುತ್ತೋ ಅದನ್ನು ನೋಡುವಂತಹ ಮನಸ್ಸುಳ್ಳವರು. ಅವರಿಗೆ ಪಿಜ್ಜಾ ಅಂದ್ರೂ ತುಂಬ ಇಷ್ಟ. ಲಂಡನ್ನಿಗೆ ಹೋದವಾಗ ಪಿಜ್ಜಾ ತಿನ್ನಬೇಕು ಅಂತ ನನಗೆ ಕೊನೆಗೆ ಹೇಳುವವರು ಅವರು. ಬೆಳಗ್ಗೆ ಒಂದು ಪಿಜ್ಜಾ, ಮಧ್ಯಾಹ್ನ ಒಂದು ಪಿಜ್ಜಾ ತಿನ್ಬೇಡ, ಹೆವಿ ಆದರೆ ರಾತ್ರಿ ಏನೂ ಬೇಡ ಅಂತ. ಅದನ್ನು ನಾವು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀವಿ. ಮಧ್ಯಾಹ್ನ ಪಿಜ್ಜಾ ತಿಂದಾಯಿತು, ಹೊಟ್ಟೆ ಫುಲ್ಲಾಗೋಯ್ತ್ರಿ, ಇನ್ನು ರಾತ್ರಿ ಏನೂ ಬೇಡ, ಲೈಟಾಗಿ ಏನಾದರೂ ತಿನ್ಕೊಂಡು ಮಲ್ಕೊಂಬೇಡೋಣ ಅಂತ ಹೇಳೋರು. ಸಾಯಂಕಾಲ 6-7 ಗಂಟೆ ಆಗ್ತಾ ಇದ್ದಂಗೆ ರೂಮೆಲ್ಲ ಬುಕ್ ಆಯ್ತು, ನೀವು ಊಟ ಮಾಡ್ಕೊಂಡು ಹೋಗಿ ಮಲಗಬೇಕಲ್ಲ. ಓಕೆ, ಕಿರಣ್ ಊಟಕ್ಕೆ ಅಂತ ಮಾಡೋದು, ನೀವೇನೋ ಲೈಟಾಗಿ ಅಂತ ಹೇಳಿದ್ರಲ್ಲ ಅಂತ. ಲೈಟಾಗಿ ಪಿಜ್ಜಾ ತಿನ್ಬೇಡೋಣ ಅಂತ ಹೇಳೋರು. ಹಿಂಗೆ ಮಾಡಿ ಲೈಟಾಗಿ ಒಂದು ಪಿಜ್ಜಾ ತಿನ್ಕೊಂಡು ಹೋಗಿ ಮಲಗಬೇಡೋಣ ಅಂತ.
18 ದಿವಸ ಪಿಜ್ಜಾ ತಿನ್ಕೊಂಡಿದ್ವಿ ನಾವು. ನಮಗೆ ಊರಿನವರೊಬ್ಬರು ಮನೇಲಿ ಕರೆದಿದ್ರು ಅವತ್ತು, ಸಿರ್ಸಿಯವರೊಬ್ಬರು ಒಯ್ದರು, ನೀವು ಊರು ಬಿಟ್ಟು ಒಂದು 10 ದಿವಸ ಆಯಿತು, ನಿಮಗೆ ಊರಿನ ಅನ್ನ ಸಾಂಬಾರೆಲ್ಲ ತಿಂದೆ ಬೇಜಾರಾಗಿರ್ಬೋದು, ನಮ್ಮ ಮನೆಗೆ ಬನ್ನಿ ಅನ್ನ ಸಾಂಬಾರು ಮಾಡಿಸ್ತೀನಿ ಅಂತ. ಭಟ್ರಿಗೆ ಹೇಳಿದೆ, ಬೇಡವೇ ಬೇಡ ಅಂದರು, ಅವ್ರ ಮನೆಗೆ ಹೋಗೋದೇ ಬೇಡ ಅಂತ. ಯಾಕೆ ಪಿಜ್ಜಾ ಇಲ್ಲ ಅಂತ ಕೇಳಿದೆ. ಕೊನೆಗೆ ಅವ್ರು ನನ್ನ ಸ್ನೇಹಿತರಾಗಿದ್ದರು, ಅವ್ರಿಗೆ ಫೋನ್ ಮಾಡಿದೆ, ಪಿಜ್ಜಾ ತಿರ್ಸಿದ್ರು ಹೋಗೋಣ ಅಲ್ವಾ ಅಂತ ಕೇಳಿದಾಗ ಆಯಿತು ಅಂದರು. ಅದಕ್ಕೆ ಒಂದು ಕಂಡೀಷನ್ನಲ್ಲಿ ಬರ್ತೀವಿ, ನೀವು ಅನ್ನ ಸಾಂಬಾರು ಏನೂ ಮಾಡೋದು ಬೇಡ, ಪಿಜ್ಜಾ ತರಿಸಿದ್ರೆ ನಾವು ಬರ್ತೀವಿ, ಪಿಜ್ಜಾ ಗಿಜ್ಜಾ ಆರ್ಡರ್ ಮಾಡಿಬಿಡಿ ಅಂತ. ಅಂದರೆ ಪಿಜ್ಜಾ ತರಿಸಿದ್ರೆ ಮಾತ್ರ ಬರ್ತೀವಿ ಅಂತಲ್ಲ, ಪಿಜ್ಜಾ ಗಿಜ್ಜಾ ಆರ್ಡರ್ ಮಾಡಿಬಿಡಿ, ನಿಮಗೂ ಹಗುರ ಆಗುತ್ತೆ ಅಂತ ಹೇಳಿ. ಆಯಿತು ಹಾಗೆ ಮಾಡಿ ಬರ್ತೀವಿ ಅಂತಂದರು. ಅಲ್ಲಿಯೂ ಹೋಗಿ ಅವ್ರು ಅನ್ನ ಮುಟ್ಲಿಲ್ಲ ಅಂತ, ಅನ್ನ ಸಾಂಬಾರು ಇಟ್ಟಿದ್ರು ಅವ್ರ ಮನೇಲಿ, ಅನ್ನ ಮುಟ್ಲಿಲ್ಲ, ಪಿಜ್ಜಾನೇ ತಿನ್ಕೊಂಬಂದರು. ಆ ರೀತಿ ಅಂತ ಒಂದು ಮನುಷ್ಯ ಅವರು. ಇನ್ನೊಂದು ರಾಜು ಅಡ್ಕಳ್ಳಿ ಅವರು ಮಾತಾಡುವಾಗ ಹೇಳಿದರು, ಆಮೆ ಮೊಟ್ಟೆ ಇಡೋದನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಬುಕ್ ಫೆಸ್ಟಿವಲ್ಲಿಗೆ ಹೋಗ್ತಾರೆ, ಬಿಯರ್ ಫೆಸ್ಟಿವಲ್ಲಿಗೆ ಹೋಗ್ತಾರೆ. ಇದೆಲ್ಲ ಹೌದು. ನಾನು ಲಂಡನ್ನಿಗೆ ಹೋಗುವಾಗಲೇ ಒಂದು ಒಳ್ಳೆ ಬಾಟ್ಲು ತೊಗೊಂಡೋಗಿದ್ದೆ. ಅವರ ಪ್ರವಾಸ ಹೇಗಿರುತ್ತೆ ಅನ್ನೋದಕ್ಕೆಲ್ಲ ಹೇಳ್ತಾ ಇದ್ದೀನಿ ಇದನ್ನು. ನನ್ನ ದೃಷ್ಟಿಯಲ್ಲಿ ಅಂದರೆ ಏನಾದರೂ ಬೇಕಾದರೆ ತಗೊಳ್ಳಿ ರಾತ್ರಿ ಅಂಥೇಳಿ. 18 ದಿವಸ ಅದು ನಮ್ಮ ಜೊತೆಗಿತ್ತು. ಪ್ರತಿ ದಿವಸ ಕೇಳ್ತಿದ್ದೆ, ಬಟ್ರೆ ನೀವೇನಾದರೂ ತಗೋತೀರಾ ಅಂತ. ಇಲ್ಲ ಇಲ್ಲ ಅಂತ ಓಪನ್ನೇ ಮಾಡಲಿಲ್ಲ ಅದನ್ನು, ಹಾಗೇ ವಾಪಸ್ ತೊಗೊಂಡು ಬಂದರು. ಆಮೇಲೆ ಒಂದು 3 ತಿಂಗಳ ನಂತರ ಗೊತ್ತಾಯಿತು, ಅದನ್ನು ಬೇರೆ ಒಬ್ಬರಿಗೆ ಅದನ್ನು ಗಿಫ್ಟ್ ಕೊಟ್ಟರು ಅಂತ. ಅದನ್ನು ನನಗೆ ಫೋಟೋ ಹಾಕಿದ್ರು, ನೀವು ಕೊಟ್ಟಿದ್ದನ್ನು ನಾನು ಬೇರೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದೇನೆ ನೋಡಿ ಅಂತ. ನಾವು ಎಷ್ಟು ಪ್ರವಾಸ ಮಾಡಿದ್ದೇವೆ, ಈಗ ನಾನು ಹೇಳಿದ್ನಲ್ಲ, ಸುಮಾರು 45,000 ಕಿಲೋಮೀಟ್ರ್ ತಿರುಗಾಟ ಮಾಡಿದ್ದೇವೆ. ಒಂದೇ ಒಂದು ದಿವಸ ನಮ್ಮ ಪ್ರವಾಸದಲ್ಲಿ ನೈಟ್ ಲೈಫ್ ಅಥವಾ ಪಬ್ಬು ಬಾರು ಈ ರೀತಿಯಾದಂಥದ್ದು ಯಾವುದಕ್ಕೂ ಹೋಗಲಿಲ್ಲ ಅಂತ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ. ರಾತ್ರಿ ಆಯಿತು ಅಂದ ತಕ್ಷಣ ರೂಮಿಗೆ ಬಂದುಬಿಡೋರು. ಅದಕ್ಕೂ ಕಾರಣ ಇದೆ. ಈಗ ಮಾತಾಡುವಾಗ ತುಂಬ ಜನ ಹೇಳಿದರು, ಅವರಿಗೆ ಸಮಯ ಹೆಂಗೆ ಹೊಂದಿಸ್ಕೋತಾರೆ, ಇಷ್ಟೆಲ್ಲ ಬರೀತಾರೆ ಅಂತ. ಅವ್ರ ದಿನಚರಿ ಹೇಳಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಡ್ತಾರೆ, ನಾವೆಲ್ಲ 7-8 ಗಂಟೆಗೆ ಹೇಳೋರು. ಅವರು 5 ಗಂಟೆಗೆ ಎದ್ದು ಅವರು ಬರವಣಿಗೆ ಏನಿದೆ, ಮೊದಲು ಮುಖ ತೊಳೆದು ಬರವಣಿಗೆ ಕುಂತಾರೆ, ಸ್ನಾನ ಎಲ್ಲ ಆಮೇಲೆ ಅವ್ರದ್ದು. ಮೊದಲು ಬರವಣಿಗೆ ಒಂದು 2 ತಾಸು ಬರೆದು ಅವತ್ತಿಂದ ಏನೇನು ಹೋಗಬೇಕೋ ಅದನ್ನೆಲ್ಲ ಕಳಿಸ್ಕೊಟ್ಟು ಆಮೇಲೆ ಅವರು ವಾಶ್ರೂಮಿಗೆ ಹೋಗೋರು. ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾವೇನಾದರೂ ಆ ವಾಶ್ರೂಮಿಗೆ ಹೋದರೆ, ರಾಜು ಅಡ್ಕಳ್ಳಿ ಅವರು ಬರೀ ಬೆಡ್ರೂಮಿನ ಕತೆ ಮಾತ್ರ ಹೇಳಿದರು, ನೀಟಾಗಿ ಜೋಡಿಸಿಟ್ಟು ಬರ್ತಾರೆ ಅಂತ. ವಾಶ್ರೂಮನ್ನು ಅಷ್ಟೇ ನೀಟಾಗಿ ಬಿಟ್ಟು ಬರೋರು ಅಂತ, ಮುಂದಿನವ್ರು ಯೂಸ್ ಮಾಡಲಿ ಅಂತ. ಎಲ್ಲಿ ತನಕ ಅಂದರೆ ಅವರು ಸ್ನಾನ ಮಾಡಿದ ನೀರನ್ನು ಕೂಡ ವೈಪ್ ಮಾಡಿ ಬರ್ತಿದ್ರು ನೆಕ್ಸ್ಟ್ ನಮ್ಮಂಥವ್ರಿಗೆ ಯೂಸ್ ಮಾಡಲಿಕ್ಕಾಗಲಿ ಅಂತ. ಅದನ್ನು ಮಾಡದೇ ಇದ್ದರೆ ನಾವು ಯಾರೂ ಕೇಳ್ತಾ ಇರಲಿಲ್ಲ. ಇಬ್ಬರು ರೂಮ್ನಲ್ಲಿ ಇರುವಾಗ ಇದು ಸ್ವಾಭಾವಿಕ ಅಂತ. ಆದರೆ ಇಂಥ ವಿಷಯಗಳನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಂತ. ಅದು ಅವರಿಗೆ ರಕ್ತಗತವಾಗಿ ಬಂದಿದ್ದು ಅಥವಾ ರೂಢಿಯಾಗಿದೆ. ಅದೇ ರೂಢಿಯಾಗಿದೆ ಅಂತಲೇ ಇಟ್ಕೊಳ್ಳೋಣ. ನಾನು ಇಷ್ಟು ಪ್ರವಾಸ ಮಾಡಿದವಾಗಲೂ ಒಂದೇ ಒಂದು ದಿವಸ ನನಗೆ ಒದ್ದೆಯಾದಂತಹ ಬಾತ್ರೂಮನ್ನು ನಾನು ಅವ್ರ ಜೊತೆಗೆ ಇದ್ದವಾಗ ಯೂಸ್ ಮಾಡಲಿಲ್ಲ. ಅಷ್ಟು ಪಿಕ್ ಆ್ಯಂಡ್ ಸ್ಪ್ಯಾನ್. ಈವನ್ ಡ್ರೆಸ್ ಮಾಡುವುದು ಕೂಡ ಹಾಗೆ. ಪ್ರವಾಸದಲ್ಲಿದ್ದೇನೆ ಅಂತ ನೀವು ನೋಡ್ಬೋದು, ಏರ್ಪೋರ್ಟಿಗೆ ಹೋಗಿ ವಿಮಾನದಲ್ಲಿ ಪ್ರವಾಸ ಮಾಡುವಾಗ ನಿಮಗೆ ಕೆಲವೊಬ್ಬರು ನೋಡೋದು ಗೊತ್ತಾಗುತ್ತೆ. ರಾತ್ರಿ ಮನೇಲಿ ಮಲ್ಕೊಳ್ಳುವಾಗ ಹಾಕ್ಕೊಳ್ಳೋದನ್ನು ವಿಮಾನಕ್ಕೆ ಹಾಕೊಂಡ್ಬಂದ್ಬಿಡ್ತಾರೆ ಅವರು. ಹೆಂಗಂದ್ರೆ ರಾತ್ರಿ ಮಲಗೋದು ಅಂತ. ವಿಮಾನ ಪ್ರವಾಸ ಅಂದರೆ ರಾತ್ರಿ ಮಲಗುವಂಥ ಬೆಡ್ರೂಮ್ ಅಲ್ಲ. ಅದೊಂದು ಸ್ವಲ್ಪ ಆದರೂ ಶಿಸ್ತಿರಬೇಕು. ನೀವು ಅಂತಾರಾಷ್ಟ್ರೀಯ ವಿಮಾನವನ್ನು ನೀವು ಹತ್ತಾ ಇದ್ದೀರಿ, ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ನಿಮ್ಮನ್ನು ಜಡ್ಜ್ ಮಾಡೋರು ಇರ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸೋರು ಇರ್ತಾರೆ, ಎಲ್ಲೋ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊ, ಅದರೊಳಗೂ ಭಟ್ರಂಥವರಿಗೆ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೇಕು ಅಂತವ್ರು ಇರ್ತಾರೆ. ಒಂದು ಶಿಸ್ತಿನಲ್ಲಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕು. ವಿಮಾನ ಹತ್ತುವಾಗ ಇಳಿಯುವಾಗಿಂದ ಹಿಡಿದು ಹಿಂತಿರುಗಿ ಬರುವಲ್ಲಿವರೆಗೆ ಪ್ರತಿನಿತ್ಯ ಬೆಳಗ್ಗೆ ಕೂಡ ಅವ್ರು ಯಾವತ್ತೇ ನೀವು ಮಣ್ಣಾದದ್ದು, ಕೊಳೆಯಾದದ್ದು, ಹರಿದೋದದ್ದು ಅಥವಾ ಆರಾಮಾಗ್ತದೆ ಅಂತ ಇರುವಂಥದ್ದು ಆ ರೀತಿಯ ಒಂದು ಬಟ್ಟೆಯನ್ನು ಉಡುಗೆಯನ್ನು ತೊಟ್ಟವರೇ ಅಲ್ಲ ಅಂತ. ಅವ್ರಿಗೆ ಹೇಗಾಗಬೇಕೋ ಹಾಗೆ ಆಗಬೇಕು ಅಷ್ಟೇ. ರಾಜು ಅಡ್ಕಳ್ಳಿ ಅವರು ಕೂಡ ಈಗ ಹೇಳಿದ್ರು ಆ ಶಾಂಪು ಮತ್ತು ಇದ್ರ ಕಥೆಯನ್ನು. ಇದೆಲ್ಲವೂ ಉತ್ಪ್ರೇಕ್ಷೆಗಾಗಿ ಹೇಳುವುದಲ್ಲ, ಇದೆಲ್ಲ ಸತ್ಯವಾಗಿ ನಡೆದಿರುವಂತಹ ಘಟನೆಗಳು. ಹಾಗೆಯೇ ಕೆಲವೊಂದಷ್ಟು ಏನು ನಾವು ಮುಜುಗರದ ಸನ್ನಿವೇಶ ಅಂತಲೂ ಹೇಳ್ಬೋದು, ಅಥವಾ ಆಶ್ಚರ್ಯಕರ ಸನ್ನಿವೇಶಗಳನ್ನು ನಾವಿಬ್ಬರ ಜೊತೆಯಾಗಿ ಎದುರಿಸಿದ್ದಿದೆ. ನಿಮಗೆ ಒಂದೆರಡು ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಫ್ರಾನ್ಸಿಗೆ ಹೋಗಿದ್ವಿ, 4 ಜನ ಒಟ್ಟಿಗೆ ಹೋಗಿದ್ವಿ, ನಾನು ಭಟ್ರು ಒಂದು ರೂಮಲ್ಲಿದ್ವಿ. ಅವತ್ತು ಒಂದು ದಿವಸ ನಾವು ರೂಮಲ್ಲಿ ಸರಿಯಾಗಿ ಎಲ್ಲ ಚೆನ್ನಾಗಿತ್ತು. 2ನೇ ದಿವಸ ರೂಮಿಗೆ ಬಂದು ನೋಡ್ತೀವಿ, ನಮಗೆ ಮೈ ಒರೆಸ್ಕೊಳ್ಳಿಕ್ಕೆ ಟವೆಲ್ ಇಲ್ಲ, ಕೆಳಗೆ ಕಾಲು ಒರೆಸ್ಕೊಳ್ಳೋಕ್ಕೆ ಫ್ಲೋರ್ ಮ್ಯಾಟ್ ಅಂತ ಹಾಕ್ತಾರಲ್ಲ ಆ ಟವೆಲ್ ಇಲ್ಲ. ಯಾಕೆ ಅಂಥೇಳಿ ರಿಸೆಪ್ಷನ್ನಲ್ಲಿ ಹೋಗಿ ಕೇಳಬೇಕಾಯ್ತು. ರಿಸೆಪ್ಷನಲ್ಲಿ ಕೇಳಿದವಾಗ ಹೇಳ್ತಾರೆ, ಇವತ್ತು ನಮ್ಮ ಲಾಂಡ್ರಿ ಅವರು ಬಂದಿಲ್ಲ, ಅದಕ್ಕಾಗಿ ಟಾವೆಲ್ ಇಲ್ಲ ಹೋಟೆಲ್ನಲ್ಲಿ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಫ್ರಾನ್ಸ್ನಲ್ಲಿ ಇದಾಗಿರೋದು. ನಾನು ಹಾಗಾದರೆ ಅಲ್ಟರ್ನೇಟಿವ್ ಏನಪ್ಪ, ಇದ್ದು ಒಂದು ಟಾವೆಲನ್ನು ರೂಮ್ ಒಳಗಿದ್ದು ಟಾವೆಲನ್ನು ನೀವು ತೊಗೊಂಡು ಹೋಗ್ಬಿಟ್ಟಿದ್ದೀರಾ, ಬೇರೆದು ಇಟ್ಟಿಲ್ಲ, ನಾವೇನು ಮಾಡಬೇಕು?
ಅವನು ಅವರ ಈ ಬಟ್ಟೆ ಎಲ್ಲ ಸ್ಟಾಕ್ ಮಾಡಿರುವಂಥ ಜಾಗ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋದ. ದೊಡ್ಡದೊಂದು 2 ಬೆಡ್ಶೀಟ್ ಕೊಟ್ಟ ಅವನು, ಇದರಲ್ಲಿ ಮೈ ಒರೆಸ್ಕೊಳ್ಳಿ ಇವತ್ತು ಅಂತ. ನಾನು ತೊಗೊಂಬಂದು ಹೇಳಿದೆ ಭಟ್ರಿಗೆ, ಭಟ್ರೆ ಟಾವೆಲ್ ಇಲ್ಲಂತೆ, ಇದನ್ನು ಕೊಟ್ಟಿದ್ದಾನೆ ನೋಡಿ ಅಂತ. ಅವರು ಪಿಚ್ ನೋಡಿದ್ರು, ಇಷ್ಟು ದೊಡ್ಡದು ಟಾವೆಲ್ಲ ಅಂತ ಕೇಳಿದ್ರು. ಸರ್ ಬೆಡ್ಶೀಟ್ ಕೊಟ್ಟಿದ್ದಾನೆ, ಹಿಂಗೆ ಆಗಿದೆಯಂತೆ ಅಂತಂದೆ. ಅವರು ಹಿಂಗೆ ಒಂದ್ಸತಿ ಹಣೆ ಹಚ್ಕೊಂಡ್ರು, ಬದಿಗಿಟ್ರು, ಅವ್ರ ಬ್ಯಾಗ್ ಓಪನ್ ಮಾಡಿದ್ರು, ಅವರು ಟಾವೆಲ್ ತೆಗೆದ್ರು. ಅವ್ರು ಎಲ್ಲಿಯೇ ಹೋಗೋದಿದ್ರು ಅವ್ರನ್ನ ಟಾವೆಲ್ ತೊಗೊಂಡು ಹೋಗ್ತಾರೆ. ಮೈ ಒರೆಸ್ಕೊಳ್ಳಿಕ್ಕೆ ಅವ್ರ ಟಾವೆಲ್, ಎಷ್ಟೇ ದೊಡ್ಡ 5 ಸ್ಟಾರ್ ಹೋಟೆಲ್ ಆಗಲಿ ಅವ್ರ ಟಾವೆಲಲ್ಲೇ ಅವ್ರು ಮೈ ಒರೆಸ್ಕೊಳ್ಳೋದು. ನಮ್ಮಂಥ ದಡ್ಡರು ಮಾತ್ರ 5 ಸ್ಟಾರ್ ಹೋಟೆಲ್ನಲ್ಲಿ ಉಳಿತೇವೆ, ಟಾವೆಲಲ್ಲಿ ಸಿಗ್ತದೆ ಅಂತ ಬಿಟ್ಟು ಹೋಗೋದು. ಆದರೆ ಇಂತಹ ಸನ್ನಿವೇಶಗಳು ಎದುರಾಗ್ತವೆ. ಎಲ್ಲಿಯಾದರೂ ಯಾರಾದರೂ ನಿಮಗೆ ಕನಸು ಮನಸ್ಸಿನಲ್ಲಿ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಫ್ರಾನ್ಸ್ನಲ್ಲಿ ಟಾವೆಲ್ ಇಲ್ಲ ಅಂತ. ಇದನ್ನು ಬರೆದ್ರೆ ಭಟ್ರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ, ಜನ ಯಾರೂ ನಂಬುವುದಿಲ್ಲ. ಈಗ ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಹೆಂಗೆ, ಫೋಟೋ ಹೊಡೆಯೋದು ಹೆಂಗೆ, ಇದು ಒಂದು. ಇನ್ನೊಂದು, ನಾನು ಅವರು ಸೌದಿ ಅರೇಬಿಯಾದಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ರಾತ್ರಿ ಆಗಿಬಿಟ್ಟಿತ್ತು. ನಮ್ಮ ಪ್ರಯಾಣ ಹೆಂಗಿತ್ತು ಅಂದರೆ, ನಾವು ಒಂದು ದಿವಸ ರಾತ್ರಿ ಮದೀನಾಕ್ಕೆ ಹೋಗಬೇಕು, ಮದೀನಾದಲ್ಲಿ ಉಳ್ಕೊಳ್ಬೇಕು, ಅಲ್ಲಿಯ ಮಸೀದಿಯನ್ನು ನೋಡಿಕೊಂಡು ಮಾರನೇ ದಿವಸ ನಾವು ಜೆದ್ದಾಕ್ಕೆ ಹೋಗಬೇಕು ಅಂತಿತ್ತು. ಮದೀನಾಕ್ಕೆ ಹೋಗಿ ನೋಡ್ತೀವಿ, ನಾವು ಬುಕ್ಕಿಂಗ್ ಮಾಡಿದ ಹೋಟೆಲ್ ಏನಿದೆಯಲ್ಲ ಅದು ಅಷ್ಟು ಸರಿಯಾಗಿರಲಿಲ್ಲ. ಅಲ್ಲಿ ತುಂಬ ಜನ ಈ ಯಾತ್ರಾ ಸ್ಥಳಗಳಲ್ಲಿ ಹೆಂಗಿರುತ್ತೋ ಆ ರೀತಿಯಾದಂತಹ ಒಂದು ಕೋಣೆ ಇತ್ತು. ನಮಗೆ ಮನಸ್ಸಿಗೆ ಬರಲಿಲ್ಲ. ಹೇಳಿದೆ ಭಟ್ರಿಗೆ, ಮುಂದಿನ ಇದಕ್ಕೆ ಇವತ್ತೇ ನೋಡ್ಕೊಂಡ್ಬಿಡೋಣ, ಮುಂದಿನ ಇದಕ್ಕೆ ಹೋಗಿ ಉಳ್ಕೊಳೋಣ ಅಂತಂದರು. ಜೆದ್ದಾಕ್ಕೆ ಹೋಗಿ ಉಳಿದು ಬಿಡೋಣ ಅಂತ ಹೊರಟ್ವಿ. ಹಾಗೆ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ರಾತ್ರಿ ಸುಮಾರು 12:45 1 ಗಂಟೆ ಹೊತ್ತಿಗೆ ಮದೀನಾದಿಂದ ಹೊರಟ್ವಿ. 1 ಗಂಟೆ ಪ್ರಯಾಣ ಮಾಡಿದ್ದೀವಿ. ಧಾರಾಕಾರವಾದಂತಹ ಮಳೆ. ಸೌದಿ ಅರೇಬಿಯಾದಲ್ಲಿ ಆ ರೀತಿ ಮಳೆ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಎಲ್ಲಿ ತನಕ ಅಂದರೆ ಮುಂದೆ 10 ಮೀಟರ್ ಮುಂದೆ ರಸ್ತೆ ಕಾಣ್ತಾ ಇರಲಿಲ್ಲ, ರಸ್ತೆ ತುಂಬ ನೀರು, ರಸ್ತೆ ಕಾಣ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಕೇಳಿದೆ ಭಟ್ರಿಗೆ. ನೀವೇ ಹೇಳಿ ಅಂತಂದ್ರು. ಒಂದು ಪೆಟ್ರೋಲ್ ಪಂಪ್ ಇತ್ತು ಅಲ್ಲಿ, ಇಲ್ಲೇ ಗಾಡಿ ನಿಲ್ಸಿ ಮಲ್ಕೊಂಡು ಬಿಡೋಣ ಅಂತಂದೆ. ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಅವರು. ಆಯ್ತು ಮಲ್ಗೋಣ ಅಂತಂದರು. ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿ 10 ನಿಮಿಷದೊಳಗೆ ನಾವಿಬ್ಬರು ಗನಗೋರ್ ನಿದ್ರೆ. ಬೆಳಗ್ಗೆ 7 ಗಂಟೆಗೆ ಅವ್ರು ಎದ್ರು, 7 ಕಾಲಿಗೆ ನಾನು ಎದ್ದು. ಅವ್ರು ಎದ್ದು ಹೋಗಿ ಅಲ್ಲೇ ಇದಿತ್ತು ಏನೋ ರೋಡ್ ಸೈಡಲ್ಲಿ ಒಂದು ಕಾಫಿ ಶಾಪ್ ಎಲ್ಲ ಇರುತ್ತಲ್ಲ, ಅವ್ರೋಗಿ ಒಂದು ಕಾಫಿ ಕುಡ್ಕೊಂಡ್ಬಂದು ಮುಖ ಎಲ್ಲ ತೊಳ್ಕೊಂಡು ಬಂದು ನನ್ನನ್ನು ಎಬ್ಸೋದು. 7 ಗಂಟೆ ಆಗಿದೆ ಹೇಳ್ರಿ ಅಂತ. ನೀವು ಮಲಗಿದ್ರಾ ಅಥವಾ ಹಿಂಗೆ ಹೊರಗಡೆ ಇದ್ರಾ ಅಂತ ಕೇಳಿದೆ. 7 ಗಂಟೆ ತನಕ ಮಲಗಿದ್ದೀನಿ ಅಂತಂದ್ರು. ಅಂದರೆ ಪ್ರವಾಸದಲ್ಲಿ ನೀವು ಯಾವುದಕ್ಕಾದರೂ ಅಡ್ಜಸ್ಟ್ ಆಗೋರು ಇರಬೇಕು ಅಂತ. ಭಟ್ರ ಪರಿಚಯ ಆಗೋದಕ್ಕಿಂತ ಮುಂಚೆ ನಾನು ಸುಮಾರು ಒಂದು 20 ದೇಶಕ್ಕೆ ಒಬ್ಬನೇ ಹೋಗಿದ್ದೇನೆ, ಗಲ್ಫ್ ಸುತ್ತಮುತ್ತಲಿರುವಂತಹ ದೇಶಕ್ಕೆ. ನಾನು ಯಾರ ಜೊತೆಗೂ ಹೋಗೋದಕ್ಕಷ್ಟು ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದರೆ ಅವರದ್ದೇ ಆದಂತಹ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಬ್ಬರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಆ ಟೈಮಿಗೆ ಆಗಬೇಕು, ಹೋಟೆಲೆಲ್ಲ ಬುಕ್ ಆಗಿರಬೇಕು. ಭಟ್ರ ಸ್ನೇಹ ವಲಯದಲ್ಲೇ ತುಂಬ ಜನ ಇದ್ದಾರೆ, ಅವರ ಸಂಬಂಧಿಕರಲ್ಲೂ ತುಂಬ ಜನ ಇದ್ದಾರೆ. ಇದು ಹಿಂಗೆ ಆಗಬೇಕು ಅಂತ. ಬಹುಶಃ ನಾನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅದು ತಪ್ಪಲ್ಲ, ಅದು ಅವ್ರ ಸಿಸ್ಟಮ್ ಹಾಗೆ. ಅವರ ತಮ್ಮ ಭಾರತಕ್ಕೆ ಬರುವಾಗ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಡ್ತಾರೆ. ಒಂದು 6 ತಿಂಗಳ ನಂತರ 8 ತಿಂಗಳ ನಂತರ ಬರುವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಅವರದ್ದು ಪ್ರತಿ ಗಂಟೆಯ ಒಂದು ಟ್ರಾವೆಲ್ ಪ್ಲ್ಯಾನ್ ಎಂದು ಇದಿರುತ್ತೆ ಅವ್ರ ತಮ್ಮಂದು. ಆದರೆ ನಾನು ಮತ್ತು ಇವರು ಪ್ರವಾಸಕ್ಕೆ ಹೋದವಾಗ ಮಾತ್ರ ಆ ರೀತಿ ಯಾವುದೂ ಇಲ್ಲ ಅಂತ. ಅಷ್ಟು ಅಡ್ಜಸ್ಟೇಬಲ್. ಭಟ್ರ ಜೊತೆ ಪ್ರವಾಸಕ್ಕೆ ಹೋಗಬೇಕು ಅಂದರೆ ಯಾರಿಗೂ ಏನು ಬೇಜಾರಾಗಲಿಕ್ಕಿಲ್ಲ. ಬಹುಶಃ ಅವರು ಹೆಂಗೆ ಬೇಕೋ ಹಂಗೆ ಹೊಂದ್ಕೊಂಡ್ಬಿಡ್ತಾರೆ. ಬಹುಶಃ ರಾಮನಾರಾಯಣ್ ಜೋಯಿಸ್ರು ಅನ್ಸುತ್ತೆ ಮಾತಾಡುವಾಗ ಹೇಳಿದರು, ಭಟ್ರು ನೀರಿದ್ದಂಗೆ, ನೀವು ಒಂದು ಮಗ್ಗಲ್ಲಿ ಹಾಕಿದ್ರೆ ಮಗ್ಗ ಹಾಕ್ತೀರಿ, ಟ್ಯಾಂಕಲ್ಲಿ ಹಾಕಿದ್ರೆ ಟ್ಯಾಂಕ್ ಹಾಕ್ತಾರೆ, ಕೊಡಪಾನದಲ್ಲಿ ಹಾಕಿದ್ರೆ ಕೊಡಪಾನ ಹಾಕ್ತಾರೆ ಅಂತ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ಅವರೊಂದು ನೀರಿನ ಸಮುದ್ರ ಅವರು. ಯಾಕೆಂದರೆ ಸಾಕಷ್ಟು ದೇಶಗಳನ್ನು ಮುಟ್ಟಿ ಬಂದಂತಹ ನೀರು ಅದು. ಸಾಕಷ್ಟು ದೇಶದ ನೀರನ್ನು ಕುಡಿದು ಬಂದಿರುವಂತಹ ಜೀವ. ಅಲ್ಲಿಯ ಗುಣಗಳನ್ನು ತನ್ನೊಳಗಿಳಿಸ್ಕೊಂಡು ಯಾವುದು ಒಳ್ಳೇದಿದೆಯೋ ಅದನ್ನು ಅಳವಡಿಸ್ಕೊಂಡು ಅದನ್ನು ಬೇರೆಯವರಿಗೂ ಹಂಚಿದಂತಹ ಒಂದು ವ್ಯಕ್ತಿ ಅಂತ ನಮ್ಮ ಜೊತೆಗೆ ಏನಾದರೂ ಇದ್ದರೆ ಅದು ವಿಶ್ವೇಶ್ವರ ಭಟ್ರು. ಹಾಗೆಯೇ ಅವರು ಮತ್ತು ಅವ್ರ ಮಗ ಒಮ್ಮೆ ಕತಾರಿಂದ ಬಹ್ರೇನಿಗೆ ಬರೋದಿತ್ತು. ಇಬ್ಬರು ಬಂದರು. ಏರ್ಪೋರ್ಟಲ್ಲಿ ಬಂದ ಮೇಲೆ ಗೊತ್ತಾಯಿತು, ಏರ್ಪೋರ್ಟಿಂದ ಹೊರಗೆ ಬರುವಾಗ ಗೊತ್ತಾಯಿತು ಅವ್ರ ಮಗ ಪಾಸ್ಪೋರ್ಟನ್ನು ಫ್ಲೈಟಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು ಅಂತ. ಹೊರಗೆ ಬಂದ ನಂತರ ನಮಗಿದೆಲ್ಲ ಕತೆ ಗೊತ್ತಾಯಿತು. ಭಟ್ರು ಅದನ್ನು ಬಹಳ ಕೂಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ ಫ್ಲೈಟ್ನವರಿಗೆ ತಿಳಿಸಿ, ಏರ್ಲೈನ್ಸ್ನವ್ರಿಗೆ ತಿಳಿಸಿ ಪಾಸ್ಪೋರ್ಟನ್ನು ತೊಗೊಂಬಂದು ಆಮೇಲೆ ಹೊರಗಡೆ ಬಂದಿದ್ದಾರೆ. ಇದೇ ರೀತಿಯಾಗಿ ಅವರು ಕೂಡ ಸೌತ್ ಆಫ್ರಿಕಾ ಪ್ರವಾಸಕ್ಕೆ ಹೋದಾಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ರೂಮ್ನಲ್ಲಿ ಪಾಸ್ಪೋರ್ಟ್ ಬಿಟ್ಬಿಟ್ಟಿದ್ರು. ಆವಾಗ ಅವ್ರ ಜೊತೆಗಿದ್ದವರೆಲ್ಲ ಪತ್ರಕರ್ತರು, ಎಲ್ಲ ಸಂಪಾದಕರು ಹೋದವರು, ಅವರೆಲ್ಲ ಗಾಬರಿಯಾಗಿದ್ದರು. ಬಟ್ರೆ ನೀವು ಪಾಸ್ಪೋರ್ಟ್ ಬಿಟ್ಟು ಬಂದಿದ್ದೀರಲ್ಲ ಏನು ಈಗ ಅಂತ. ಅವ್ರು ಇಮಿಡಿಯೇಟ್ಲಿ ಹೋಟೆಲಿಗೆ ಏನು ಚಿಂತೆ ಮಾಡಬೇಡಿ, ಹೋಟೆಲಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಅಂತೇಳಿ ಹೋಟೆಲಿಗೆ ಫೋನ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಯಾವ ಊರಿಗಿದಾರಲ್ಲ ಅಲ್ಲಿ ಪಾಸ್ಪೋರ್ಟನ್ನು ತರಿಸ್ಕೊಂಡು ಮುಂದಿನ ಪ್ರಯಾಣ ಮಾಡಿದ್ರು. ಅಂದರೆ ಇದೆಲ್ಲ ನೀವು ಪ್ರವಾಸದಲ್ಲಿರಬೇಕಾದ್ರೆ ಅಡ್ಜಸ್ಟೇಬಲ್ ಆಗಿರಬೇಕು, ಕೂಲ್ ಆಗಿರಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ಅದನ್ನು ನಾನು ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರಬೇಕು ಅಂತ.
ಇದೆಲ್ಲ ವಿಷಯವನ್ನು ಅವರು ತಿಳ್ಕೊಂಡಿದ್ದರಿಂದ ಅವರಷ್ಟು ಕೂಲಾಗಿರ್ತಾರೆ ಅಂತ. ಇಲ್ಲಾಂದರೆ ಪಾಸ್ಪೋರ್ಟ್ ಎಲ್ಲಿಯಾದರೂ ಕಳೆದೋಯ್ತು ಅಂದರೆ ಕೈಕಾಲು ನಡುಗೋಗುತ್ತೆ ನಮಗೆ ಯಾರಿಗಾದ್ರೂ. ಒಂದು ದೇಶದ ಒಳಗೆ ಓಡಾಡುವಾಗ ಪಾಸ್ಪೋರ್ಟಿನ ಅವಶ್ಯಕತೆ ಇರುವುದಿಲ್ಲ ಅನ್ನೋದು ಗೊತ್ತಿರಬೇಕು ಅಂತ. ಒಂದು ದೇಶಕ್ಕೆ ಹೋಗುವಾಗ ಅವರು ಮಾಡಿಕೊಳ್ಳುವಂತಹ ಸಿದ್ಧತೆ, ಈಗಾಗಲೇ ರಾಜು ಅವರು ಸುಮಾರಷ್ಟು ವಿಷಯಗಳನ್ನು ಹೇಳಿದ್ದಾರೆ ಆ ಬಗ್ಗೆ. ಅಲ್ಲಿ ನೋಡುವಂಥ ಸ್ಥಳ ಏನು, ಅಲ್ಲಿ ಅದರ ಹಿನ್ನೆಲೆ ಏನು, ಅದರ ವಿಶೇಷತೆ ಏನು, ಇದೆಲ್ಲವನ್ನು ಮುಂಚೆನೂ ತಿಳ್ಕೊಂಡಿರ್ತಾರೆ. ಬಂದ ನಂತರ ಯಾರು ಯಾವುದನ್ನು ಹೇಳಿಲ್ವೋ ಆ ಒಂದು ಸಂಗತಿಯನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಭಟ್ರು. ಅದು ವಿಶೇಷ, ಅದು ಅವ್ರ ಜೊತೆ ಹೋದಾಗ ನಮಗೆ ಸಿಗುವಂತಹ ಒಂದು ಲಾಭ ಅಂತ. ಸೊ ನಿಜವಾಗಿಯೂ ಏನು ಈ ಪ್ರವಾಸಿ ಪಥ ಅನ್ನೋದೇನಿದೆಯಲ್ಲ, ಅದಕ್ಕೆ ಅರ್ಹರಾದಂತಹ ವ್ಯಕ್ತಿ, ಪ್ರವಾಸಕ್ಕೆ ಅರ್ಹರಾದಂತಹ ಅಥವಾ ರೋಲ್ ಮಾಡೆಲ್ ಆದಂತಹ ವ್ಯಕ್ತಿ ವಿಶ್ವೇಶ್ವರ ಭಟ್ರು. ಅದಕ್ಕೆ ಉದಾಹರಣೆ ಸಮೇತ ಹೇಳಬೇಕು ಅಂದರೆ, ಅವರು ಹೋಗಿ ಬಂದಂತಹ ದೇಶಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ. ಸಾಲದು ಎಂಬುದಕ್ಕೆ ಈಗ ಪ್ರವಾಸಿ ಪ್ರಪಂಚ ಎಂಬ ವಾರ ಪತ್ರಿಕೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಅದೂ ಸಾಲದು ಅನ್ನುವಂತೆ ಅದರಲ್ಲಿ ತಿರುಗನ ಕನಸು ಮತ್ತು ತಿರುಗಿ ಕೆಟ್ಟವರಿಲ್ಲವೋ ಮತ್ತು ಆಸ್ಕ್ ದ ಎಡಿಟರ್. ನೀವು ಅವರಿಗೆ ಪ್ರವಾಸದ ಬಗ್ಗೆ ಎಷ್ಟೇ ಪ್ರಶ್ನೆ ಅಥವಾ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿ, ವಿಮಾನದಲ್ಲಿ ಏನೇನಾಗುತ್ತೆ, ಬಹುಶಃ ಅವ್ರಿಗೆ ಏನಾರು ಲೈಸೆನ್ಸ್ ಇಟ್ಬಿಟ್ರೆ ಅವರು ವಿಮಾನ ಹಾರಿಸುವಷ್ಟು ಪೈಲಟ್ಗೂ ಗೊತ್ತಿಲ್ಲ, ಅಷ್ಟು ವಿಷಯ ಅವ್ರು ತಿಳ್ಕೊಂಡಿದ್ದಾರೆ. ಎನಿವೆ ಗೋಪಿನಾಥ್ ಅವರ ಏನು ಅವ್ರ ಬಗ್ಗೆನೂ ಕೂಡ ಪುಸ್ತಕ ಬರೆದವರು ಅವರು, ಬಾನಯಾನ ಅಂತ. ಸೊ ಹಾಗಾಗಿ ಪೈಲಟ್ ಮತ್ತು ಏರ್ ಹೋಸ್ಟೆಸ್ಗಳ ಕೊರತೆ ಎಲ್ಲಾದರೂ ಇದ್ದರೆ ಅವರು ಹತ್ತಿದಂಥ ಫ್ಲೈಟಲ್ಲಿ ಯಾರೂ ಭಯಪಡಬೇಕಾಗಿಲ್ಲ, ಯಾಕಂದರೆ ಅದನ್ನು ನಿಭಾಯಿಸಬಲ್ಲಂತಹ ಒಂದು ಚಾಕಚಕ್ಯತೆ ಅವರಲ್ಲಿದೆ ಅಂತ. ಅಷ್ಟು ವಿಷಯವನ್ನು ಅವರು ತಿಳ್ಕೊಂಡಿದ್ದಾರೆ. ಹಾಗೆಯೇ ನೀವು ಆ ಪ್ರಶ್ನೆಗಳಲ್ಲಿ ಯಾವುದನ್ನು ಬೇಕಾದರೆ ಸೂಟ್ ಕೇಸ್ ಪ್ಯಾಕ್ ಮಾಡೋದು ಹೇಗೆ, ಪ್ರವಾಸಕ್ಕೆ ಹೋಗುವಾಗ ಸೂಟ್ ಕೇಸನ್ನು ಹೇಗೆ ಪ್ಯಾಕ್ ಮಾಡಬೇಕು ಅನ್ನೋದರಿಂದ ಹಿಡಿದು ವೀಸಾ ಹೇಗೆ ತೊಗೊಳ್ಬೇಕು, ಮತ್ತು ಅಲ್ಲಿ ಏನು ಯಾವುದಾದ್ರೂ ದೇಶದಲ್ಲಿ ಏನು ನೋಡಬೇಕು ಅಂಥೇಳಿ ಅವ್ರ ಹತ್ರ ಉತ್ತರ ಇಲ್ಲ ಅಂತ ಹೇಳಾದರೆ ನಾನು ಮತ್ತೆ ಮುಂದೆ ಮಾತಾಡೋದಿಲ್ಲ ಅಂತ. ಅಷ್ಟಕ್ಕೂ ಉತ್ತರ ಇದೆ ಅವ್ರ ಹತ್ರ. ಒಂದು ವೇಳೆ ಯಾವುದೋ ಒಂದು ಹೊಸ ವಿಷಯ ಅಂತ ಗೊತ್ತಾದರೆ ಇಮಿಡಿಯೇಟ್ಲಿ ಅವರು ಅದನ್ನು ತೆಗೆದು ಏನು ತಿಳ್ಕೊಂಡು ಒಂದು 5 ಅಥವಾ 10 ನಿಮಿಷದಲ್ಲಿ ಅವರು ಅದಕ್ಕೆ ಉತ್ತರಿಸ್ತಾರೆ. ಸೊ ಸಮಯ ಆಗಿದೆ ಅಂತ ಅನ್ಸುತ್ತೆ. ಏನಾದರೂ ಪ್ರಶ್ನೆಗಳಿದ್ದರೆ ನೋಡೋಣ, ಇಲ್ಲಾಂದರೆ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಸಾಕಷ್ಟು ಪ್ರವಾಸದ ಬಗ್ಗೆ ಅವ್ರ ಜೊತೆ ಅನುಭವದ ಬಗ್ಗೆ ಹಂಚಿಕೊಂಡಿದ್ದೇನೆ. ನಿಮಗೂ ಇಂತಹ ಅನುಭವಗಳು ಬೇಕು ಅಂದರೆ ಅದಕ್ಕೂ ಅವರು ಪ್ರತಿ 2 ತಿಂಗಳಿಗೊಮ್ಮೆ ವಿಶ್ವವಾಣಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದು ವಾರ ಇರಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಸೌರಭದವರಿಗೆ ಹಾಗೂ ವಿಶ್ವೇಶ್ವರ ಭಟ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.